ಸ್ಟ್ರೆಚಬಲ್ ಇತ್ತು, ಚೆನ್ನಾಗಿತ್ತು. ಸ್ಯಾಟಿನ್ ಶರ್ಟ್ ತೊಗೊಂಡೆ. ಇದಕ್ಕೆ ಐ ಥಿಂಕ್ ಇದು ಒಂದು ಫಸ್ಟ್ ಡ್ರೆಸ್. ಇನ್ನೊಂದು ಗ್ರ್ಯಾಂಡ್ ಪೀಸ್ ತೊಗೊಂಡೆ. ಇದು ದಿಸ್ ಈಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಜಯನಗರ್ಗೆ ಹೋಗ್ತಾ ಇದ್ದೀನಿ ಒಂದು ಒಳ್ಳೆ ಶಾಪಿಂಗ್ ಮಾಡೋಣ ಅಂತ. ಶಾಪಿಂಗಿಗೆ ಮೇನ್ ರೀಸನ್ ಏನು ಅಂತಂದರೆ, ಸಂಕ್ರಾಂತಿ ಹಬ್ಬ ಹತ್ರ ಬಂದಾಗ ನಾವೇನೇ ಶಾಪ್ ಮಾಡ್ತೀವಿ ಅಂತ ಹೋದ್ರೂ ಕಡಿಮೆ ಪ್ರೈಸಿಗೆ ಸಿಗಲ್ಲ, ಮತ್ತು ನಮಗೆ ಬೇಕಿರೋ ಥರ ಸೈಜ್ ಡಿಸೈನ್ಸ್ ಸಿಗಲ್ಲ, ಯಾಕಂದರೆ ಜನ ತುಂಬ ಓಡಾಡ್ತಾ ಇರ್ತಾರೆ. ಸೊ ಅದಕ್ಕೆ ಈಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಡ್ರೆಸ್ಸಸ್ಸು ಸಿಗುತ್ತೆ, ಮತ್ತು ಸ್ವಲ್ಪ ಕಡಿಮೆ ಪ್ರೈಸಲ್ಲೂ ಸಿಗ್ಬೋದು ಅಂತ ಅಂದ್ಕೊಂಡು ಅಲ್ಲಿ ಹೋದರೆ ಆಲ್ರೆಡಿ ಪ್ರೈಸಸ್ನ ರೈಸ್ ಮಾಡಿಬಿಟ್ಟಿದ್ರು. ನಾರ್ಮಲಿ ಇದ್ದಿದ್ದ ಪ್ರೈಸಸ್ಗಿಂತ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಇತ್ತು. ಮತ್ತು ಇವಾಗಲೇ ಇಷ್ಟೊಂದಾಗ ಹಬ್ಬದ ಟೈಮಲ್ಲಿ ಇನ್ನೆಷ್ಟಾಗ್ಬೋದು. ಹೋಗಿದ್ದು ಒಳ್ಳೆಯದೇ ಆಯಿತು ಅಂದ್ಕೊಂಡು ಚೆನ್ನಾಗಿ ಡ್ರೆಸ್ಸಸ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಬೇಕಿರೋ ಥರ ಒಂದು ಬಟ್ಟೆನೂ ಸಿಗಲಿಲ್ಲ. ಹುಡುಕಿ ಸಾಕಾಯಿತು. ಅಟ್ ಲಾಸ್ಟ್ ನನಗೆ ಗೊತ್ತಿಲ್ಲದಿರೋ ಒಂದೇ ಕಲರ್ದು 2 ಟಾಪ್ಸ್ ತೊಗೊಂಡ್ಬಿಟ್ಟಿದ್ದೆ. ನನಗೆ ಗೊತ್ತಿರೋಂಗೆ ಮೇ ಬಿ ಐ ವೆಂಟ್ ಅಟ್ 12 ಅಂತ ಅಂದ್ಕೊತೀನಿ. 12 to 6 o'clock ತನಕ ನಾನು ಓಡಾಡಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ನನಗೆ ಬೇಕಿರೋ ಥರದ್ದು ಹುಡುಕಿ ಸಾಕಾಗಿ ಫುಲ್ ಸುಸ್ತಾಗ್ಬಿಟ್ಟೆ. ಅಟ್ ಲಾಸ್ಟ್ ನಿಮಗೆ ನಾನು ಶಾಪಿಂಗ್ ಮಾಡಿರೋದನ್ನ ಹಾಲ್ ಮಾಡೋ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ. ನನ್ನ ವಾಯ್ಸ್ ಫುಲ್ ಡೌನ್ ಆಗಿ ಲೈಕ್ ಐ ವಾಸ್ ಸೋ ಸ್ಟ್ರೆಸ್ಡ್ ಸೊ ಈ ವ್ಲಾಗಲ್ಲಿ ನಾನು ಏನು ಶಾಪ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ಲಾಸ್ಟಲ್ಲಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ನೆಕ್ಸ್ಟ್ ವಿಡಿಯೋ ಏನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಈಗ ಮನೆಗೆ ಬಂದೆ ಶಾಪಿಂಗ್ ಮುಗಿಸ್ಕೊಂಡು ಜಯನಗರಿಂದ. ಸೊ ನಿಮಗೆಲ್ಲ ನಾನು ಏನು ತಂದಿದ್ದೀನಿ ತೋರಿಸೋಣ ಅಂತ ಅನ್ನಿಸ್ತು. ಸೊ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ, ಮತ್ತು ಅದ್ರ ಪ್ರೈಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನು ತೋರಿಸ್ಲಿ? ಫಸ್ಟು ಫಾರ್ಮಲ್ಸ್ ತೋರಿಸ್ಬಿಡ್ತೀನಿ, ನೆಕ್ಸ್ಟ್ ನಾನು ಬೇರೆ ಬಟ್ಟೆ ತೋರಿಸ್ತೀನಿ. ಫಸ್ಟ್ ಇದೊಂದು ಫಾರ್ಮಲ್ ಪ್ಯಾಂಟ್ ತಂದೆ. ಫೋಲ್ಡಿಂಗ್ ಮಾಡಿಲ್ಲ. ಫಸ್ಟ್ ಇದೊಂದು ಫಾರ್ಮಲ್ ಪ್ಯಾಂಟ್ ತಂದೆ. ಸ್ಟ್ರೆಚಬಲ್ ಇತ್ತು, ಚೆನ್ನಾಗಿತ್ತು. ಸೊ ನನಗೆ ಈಗ ಫಾರ್ಮಲ್ ಅಟೈರ್ಸ್ ತುಂಬ ಇಷ್ಟ ಆಗ್ತೈತೆ. ಫಾರ್ಮಲ್ಸ್ ಹಾಕೋಕ್ಕೆ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ. ಸೊ ಅದಕ್ಕೆ ಫಾರ್ಮಲ್ಸ್ ತೊಗೊಂಡಿದ್ದೀನಿ. ಅವರು ನಮಗೆ ಪ್ರೈಸ್ 650 ಹೇಳಿದ್ರು, ಬಟ್ ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಮಾಡಿದ್ರೆ ಯು ವಿಲ್ ಗೆಟ್ ಅಟ್ 450 or 400. ಸೊ ಇದೊಂದು ಫಾರ್ಮಲ್ ಪ್ಯಾಂಟ್. ನೆಕ್ಸ್ಟ್ ಇನ್ನೊಂದು ಫಾರ್ಮಲ್ ಪ್ಯಾಂಟ್ ತೊಗೊಂಡಿದ್ದೀನಿ. ದಿಸ್ ಈಸ್ 450. ಇದಕ್ಕೂ 650 ಹೇಳಿದ್ರು. ನಾನು ಬಾರ್ಗೇನ್ ಮಾಡಿದ್ದಕ್ಕೆ 450 ಕೊಟ್ಟರು. ಬೇಜ್ ಕಲರ್, ಬ್ಲ್ಯಾಕ್ ಕಲರ್ ಒಂದು, ಬೇಜ್ ಕಲರ್ ಒಂದು ತೊಗೊಂಡಿದ್ದೀನಿ. ಇದು ಚೆನ್ನಾಗಿತ್ತು ಕ್ವಾಲಿಟಿ ಅಂತ ತೊಗೊಂಡೆ. ಇದಕ್ಕೂ ನಾನು ಬಾರ್ಗೇನ್ ಮಾಡಿ 400 ಕೊಟ್ಟೆ. ಆ್ಯಂಡ್ ನೆಕ್ಸ್ಟ್ ಈಸ್ ದಿಸ್ ಶರ್ಟ್. ಸ್ಯಾಟಿನ್ ಶರ್ಟ್ ತೊಗೊಂಡೆ. ಇದಕ್ಕೆ ಐ ಥಿಂಕ್ ಐ ಗೇವ್ 400 ಅಗೇನ್. ಇದರಲ್ಲಿ ಬಾರ್ಗೇನ್ ಮಾಡೋ ಚಾನ್ಸ್ ಸಿಕ್ಕಿಲ್ಲ, ಸೊ ಐ ಗೇವ್ 400 ಇದಕ್ಕೆ. ಮೆಟೀರಿಯಲ್ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಡ್ರೆಸ್ಸಸ್ಗೆ ಹೋಗೋಣ. ಡ್ರೆಸ್ಸಸ್ಸು ಜಾಸ್ತಿ ಏನು ತೊಗೊಂಡಿಲ್ಲ, 3 ಪೀಸಸ್ ತೊಗೊಂಡೆ ಅಷ್ಟೇ ನಾನು.
ಸೊ ಅದರಲ್ಲಿ ಫಸ್ಟ್ ಒನ್ ಸಂಕ್ರಾಂತಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಹಬ್ಬದ ಟೈಮಲ್ಲಿ ಹೋದ್ರಂತೂ ಬಟ್ಟೆಗಳನ್ನ ನೋಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಈಗಲೇ ಹೋಗಿ ಫ್ರೀ ಇತ್ತು ಅಂದ್ಬಿಟ್ಟು ಜಸ್ಟ್ ಚೆಕ್ ಮಾಡೋಣ ಅಂತ ಹೋದೆ. ಒಳ್ಳೊಳ್ಳೆ ಪೀಸಸ್ ಎತ್ಕೊಂಡು ಬಂದುಬಿಟ್ಟೆ. ಸೊ ಯು ಕ್ಯಾನ್ ಥಿಂಕ್ ದಿಸ್ ಆ್ಯಸ್ ಅ ಟ್ರೆಡಿಷ್ನಲ್ ವೇರ್ ಆಲ್ಸೋ ಫಾರ್ ಎಥ್ನಿಕ್ ವೇರ್ಸ್ ಫಾರ್ ದಿಸ್ ಥಿಂಗ್ ಫೆಸ್ಟಿವಲ್ಸ್. ಸೊ ಇದು ಒಂದು ಫಸ್ಟ್ ಡ್ರೆಸ್. ನಾನೆಲ್ಲ ಎಮ್ ಸೈಜಲ್ಲೇ ತೊಗೊಳ್ಳೋದು. ಇದಕ್ಕೆ ಫಸ್ಟ್ 950 ಹೇಳಿದ್ರು. ಅಟ್ ಲಾಸ್ಟ್ ಬಾರ್ಗೇನ್ ಮಾಡಿ 800 ಕೊಟ್ಟೆ. ಸೊ ದಿಸ್ ಇಸ್ ದ ಟಾಪ್. And this is the pant. Elastic ಇದೆ. So it will be comfortable to wear. And weave ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇತ್ತು. ಸೊ ಇದು ಫಸ್ಟ್ ಪೀಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಟನ್ ಮೆಟೀರಿಯಲ್ ಒಂದು ತೊಗೊಂಡೆ. ಕಾಟನ್ ಮೆಟೀರಿಯಲಲ್ಲಿ ಒಂದು ಇರಲಿಲ್ಲ ನನ್ನ ಹತ್ರ. ಇದಕ್ಕೂ 900 ಹತ್ತತ್ರ ಹೇಳಿದ್ರು. 800 ವಾಸ್ ದ ಫೈನಲ್ ಪ್ರೈಸ್. ಬರಲೇ ಇಲ್ಲ, ಅದಕ್ಕಿಂತ ಕೆಳಗೆ ಬರಲೇ ಇಲ್ಲ. ಸೊ ದಿಸ್ ಈಸ್ ದ ಟಾಪ್. ಪರವಾಗಿಲ್ಲ, ಕೊಡ್ಬೋದು 800 ಫಾರ್ 3 ಪೀಸ್ ಸೆಟ್. ದಿಸ್ ಈಸ್ 800. ದಿಸ್ ಈಸ್ ದ ಟಾಪ್ ಆ್ಯಂಡ್ ದ ಸೇಮ್. This is the pant. So ಇದು ಸ್ಟ್ರೆಚಬಲ್ ಕೂಡ ಇದೆ ಆ್ಯಂಡ್ ಟೈ ಮಾಡೋಕ್ಕೆ ಕೂಡ ಇದೆ. ಬೋತ್ ಆರ್ ದೇರ್. ಸೊ ಇಟ್ ಈಸ್ ಗುಡ್. ಆ್ಯಂಡ್ ದುಪ್ಪಟ್ಟ ಸಿಂಪಲ್ ಕಾಲೇಜ್ ವೇರ್ ಮತ್ತು ಸಿಂಪಲ್ ಕಾಲೇಜ್ಗೆ ಹಾಕೊಂಡು ಹೋಗೋಕ್ಕೆ ಮತ್ತು ಆಫೀಸಸ್ಗೆ ಸಿಂಪಲಾಗಿ ಚೆನ್ನಾಗಿರುತ್ತೆ. ಹೆವಿ ಅಂತ ಅನಿಸಲ್ಲ. ಕಾಟನ್ ಮೆಟೀರಿಯಲ್ ಅಲ್ವಾ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅದೊಂದು ಪೀಸ್ ತೊಗೊಂಡೆ. ಆ್ಯಂಡ್ ಒನ್ ಮೋರ್ ಸ್ವಲ್ಪ ಗ್ರ್ಯಾಂಡಾಗಿ ಇರಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಗ್ರ್ಯಾಂಡ್ ಪೀಸ್ ತೊಗೊಂಡೆ. ಇದು ದಿಸ್ ಈಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ಅದರ್ಸ್. 1200 ಕೊಟ್ಟೆ ಇದಕ್ಕೆ. ತುಂಬ ಇಷ್ಟ ಆಯಿತು ಪೀಸು. ಎರಡು ಒಂದೇ ಕಲರ್ ತೊಗೊಂಡ್ಬಿಟ್ಟಿದ್ದೀನಿ ಗೊತ್ತಿಲ್ದಿರ, ಇಷ್ಟ ಆಯಿತು ಅಂತ. ಸೊ ದಿಸ್ ಈಸ್ ದ ಟಾಪ್. ಇದೇನೋ ಇಲ್ಲೆಲ್ಲ ಏನೋ ಡಿಸೈನ್ ಕೊಟ್ಬಿಟ್ಟಿದ್ದಾರೆ ಡಿಫ್ರೆಂಟಾಗಿ. This is the top with more of kind like silk material. Then pant, normal pant. ಇದು ಎಲಾಸ್ಟಿಕ್ ಇದೆ. ಆ್ಯಂಡ್ ದುಪ್ಪಟ್ಟ, ಪ್ರಿಂಟೆಡ್ ದುಪ್ಪಟ್ಟ, ನೆಟ್ಟೆಡ್, ಸ್ವಲ್ಪ ನೆಟ್ಟೆಡ್ ಇದೆ. ಸೊ ಇದಾಗಿತ್ತು ಜಯನಗರ್ ಶಾಪಿಂಗ್ ವ್ಲಾಗ್ ಮತ್ತು ಹಾಲ್ ಬೋತ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಚಿಕ್ಕ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಬಾಯ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ.